ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEA ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಶೆಡ್ಯೂಲ್ನ ರಿಲೀಸ್ ಮಾಡಿದೆ. ಆ ಶೆಡ್ಯೂಲ್ ಈ ರೀತಿ ಇದೆ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ 30/9/2024 ಸಂಜೆ 4 ಗಂಟೆಯಿಂದ 4/10/2024 4 ಗಂಟೆವರೆಗೂ ಟೈಮ್ ಇದೆ. ಅಂದರೆ ಸೆಪ್ಟೆಂಬರ್ 30 ಅಕ್ಟೋಬರ್ 4 ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ. ಸೀಟ್ ಮೆಟ್ರಿಕ್ಸು ರಿಲೀಸ್ ಆಗುತ್ತಲ್ಲ, ಸೀಟ್ ಮೆಟ್ರಿಕ್ಸನ್ನು ಚೆಕ್ ಮಾಡಿಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಸಪೋಸ್ ಸೀಟ್ ಮೆಟ್ರಿಕ್ಸಲ್ಲಿ ಆ ಕಾಲೇಜ್ನಲ್ಲಿ ಆ ಪರ್ಟಿಕ್ಯುಲರ್ ಕೋರ್ಸ್ನ ಸೀಟು ಲಭ್ಯ ಇಲ್ಲ ಅಂದರು, ಅಂದರೆ ಅವೈಲೇಬಲ್ ಇಲ್ಲ ಅಂದರು, ನೀವು ನಿಮಗೆ ಬೇಕಾಗಿದ್ದರೆ ಆ ಕಾಲೇಜ್ಗಳನ್ನ ಆಪ್ಷನ್ ಎಂಟ್ರಿ ಮಾಡಿ. ಯಾಕೆಂದರೆ ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ KEA ಅವಕಾಶ ಕೊಟ್ಟಿದೆ. ಫಸ್ಟ್ ರೌಂಡಲ್ಲಿ ಅಥವಾ ಸೆಕೆಂಡ್ ರೌಂಡ್ನಲ್ಲಿ ಸೀಟು ಸಿಕ್ಕಿದ್ದು ಆ ಸೀಟ್ಗಳು ನಮಗೆ ಬೇಡ, ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟಿದೆ. 5,000 rupees ಪೆನಾಲ್ಟಿ ಕಟ್ಟು ಸೀಟನ್ನು ಕ್ಯಾನ್ಸಲ್ ಮಾಡ್ಕೋಬೋದು. ಅದಕ್ಕೆ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಸೀಟ್ ಮೆಟ್ರಿಕ್ಸನ್ನು ನೋಡಿ ಎಂಟ್ರಿ ಮಾಡಬೇಡಿ. ನಿಮಗೊಂದು ವೇಳೆ ಯಾವ್ಯಾವ ಕೋರ್ಸ್ಗಳು ಬೇಕೋ ಎಲ್ಲ ಕೋರ್ಸ್ಗಳನ್ನು ಆ್ಯಡ್ ಮಾಡ್ಕೊಳ್ಳಿ. ಈಗ ಹೊಸದಾಗಿ ಆಪ್ಷನ್ ಎಂಟ್ರಿ ಅಂದರೆ ಫ್ರೆಶ್ ಆಪ್ಷನ್ ಎಂಟ್ರಿ ಮಾಡ್ಬೋದು. ಹಾಗಾಗಿ ನಿಮ್ಗೆ ಯಾವ್ಯಾವ ಕಾಲೇಜ್ಗಳು ಬೇಕೋ ಸೀಟ್ ಸಿಕ್ಕಿದ್ರೂ ಅಡ್ಮಿಷನ್ ಆಗ್ತೀವಿ ಅನ್ನೋವನ್ನು ಮಾತ್ರ ಈಗ ಉಳಿಸ್ಕೊಳ್ಳಿ, ಇನ್ನೆಲ್ಲವನ್ನು ಡಿಲೀಟ್ ಮಾಡಿ. ಓಕೆ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟನ್ನು 7/10/2024 ರಿಲೀಸ್ ಮಾಡುತ್ತೆ. ಅದಾದಮೇಲೆ ಅಕ್ಟೋಬರ್ 8 ಸಂಜೆ 2 ಗಂಟೆ ಮೇಲೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ರಿಯಲ್ ಸೀಟ್ ಅಲಾಟ್ಮೆಂಟನ್ನು ಪ್ರಕಟ ಮಾಡುತ್ತೆ. ಫೀಸನ್ನು ಪೇ ಮಾಡೋದಕ್ಕೆ ಹಾಗೆ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಅಕ್ಟೋಬರ್ 9 ಅಕ್ಟೋಬರ್ 14 ಟೈಮ್ ಇದೆ. ಅದಾದಮೇಲೆ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗೋದಕ್ಕೆ ಅಂದರೆ ರಿಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಅಕ್ಟೋಬರ್ 15 ಸಂಜೆ 5:15 ಅವಕಾಶ ಇದೆ.